ಸೌನಕಾದಿ ಮಹಾಮುನಿಗಳನ್ನು ಕುರಿತು ಇಂತೆಂದರು. ಮಹರ್ಷಿಗಳೇ, ಕೇಳಿರಿ. ಕೇದಾರೇಶ್ವರ ಋತು ಎಂಬುದು ಅತ್ಯಂತ ಉತ್ತಮವಾದ ಋತವು. ಇದು ಸಕಲ ಶ್ರೇಯಸ್ಕರವಾದದ್ದು. ಇದರ ಮಹಾತ್ಮೆ ಏನು ನಾನು ನಿಮಗೆ ಹೇಳುತ್ತೇನೆ. ಪೂರ್ವದಲ್ಲಿ ಪಾರ್ವತಿ ದೇವಿ ಋತವನ್ನು ಆಚರಿಸಿ ಈಶ್ವರನ ಅರ್ಧಾಂಗಿಯಾದಳು. ಈ ಋತವನ್ನು ಆಚರಿಸಿದವರು ಆಯುರಾರೋಗ್ಯ ಐಶ್ವರ್ಯಗಳನ್ನು ಪಡೆಯುವರು. ಈ ಋತವನ್ನು 21 ಸಲ ಮಾಡುವವರು ಇದರಲ್ಲಿ ಶಾಶ್ವತ ಸುಖವ ಸೌಖ್ಯವನ್ನು ದೀರ್ಘಾಯುವನ್ನು ಹೊಂದಿ ಪರಲೋಕದಲ್ಲಿ ಕೈಲಾಸ ಸುಖವನ್ನು ಅನುಭವಿಸುತ್ತಾರೆ. ಈ ಋತಾಚರಣೆಯನ್ನು ಮಾಡತಕ್ಕವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಲ್ಲಿ ಯಾರಾದರೂ ಆಗಬಹುದು. ಈ ವಿಚಾರವಾಗಿ ನಾನು ನಿಮಗೆ ಇತಿಹಾಸವೊಂದು ಅನ್ನುತ್ತೇನೆ, ಕೇಳಿ. ಈ ಪ್ರಪಂಚದ ಈಶಾನ್ಯ ದಿಗ್ಭಾಗದಲ್ಲಿ ಕೈಲಾಸವೆಂಬ ಪರ್ವತವಿರುವುದು. ಅಲ್ಲಿ ಪಾರ್ವತಿ ಪರಮೇಶ್ವರು ವಾಸಿಸುತ್ತಿರುವರು. ಇವರಿರುವರು ಸಕಲ ಲೋಕ ಪೂಜ್ಯರು. ಅನೇಕ ದಿವ್ಯ ರತ್ನಗಳಿಂದಲೂ ಚಿತ್ರ ವಿಚಿತ್ರವಾದ ಶೃಂಗಗಳಿಂದಲೂ ಕೂಡಿದ ಪರ್ವತ ಶಿಖರವನ್ನು ಹೊಂದಿದ ಆ ಕೈಲಾಸವಾದರೂ ವಿಧ ವಿಧವಾದ ಫಲವೃಕ್ಷಗಳಿಂದಲೂ ಕುಸುಮ ರಾಶಿಗಳಿಂದಲೂ ಸ್ಫಟಿಕ ಸಮಾನವಾದ ನೀರುಳ್ಳ ನದಿ ಸರೋವರಗಳಿಂದಲೂ ಪಶು ಪಕ್ಷಿಗಳಿಂದಲೂ ಕೂಡಿ ಅತ್ಯಂತ ಶೋಭಾಯಮಾನವಾಗಿರತಕ್ಕದ್ದು. ಯಕ್ಷ ಕಿನ್ನರ ಸಿದ್ಧ ಗಂಧರ್ವಾದಿ ದೇವಗಣಗಳಿಂದ ಸಂಸೇವ್ಯಮಾನವಾದ ಪಾರ್ವತಿ ಪರಮೇಶ್ವರರು ಅಲ್ಲಿ ಪ್ರಥಮ ಗಣಗಳಿಂದಲೂ ಸಕಲ ದೇವಗಣಗಳಿಂದಲೂ ನಮಸ್ಕಾರವನ್ನು ಕೈಗೊಳಿಸುತ್ತಿದ್ದರು. ಈಗಿರುವಲ್ಲಿ ಒಂದಾನೊಂದು ದಿನ ಪರಮೇಶ್ವರ ಸ್ವಾಮಿಯು ಪಾರ್ವತಿ ದೇವಿಯೊಂದಿಗೆ ದೇವತೆಗಳಿಗೆ ತನ್ನ ನಿಜರೂಪವನ್ನು ಕರುಣಿಸಿದನು. ಆಗ ಅಲ್ಲಿ ನೆರೆದಿದ್ದ 33 ಕೋಟಿ ದೇವತಾಗಣವು, ಅನೇಕ ಮುನೀಂದ್ರರು, ರಂಭಾದಿ ಅಪ್ಸರ ಸ್ತ್ರೀಯರು, ಸಪ್ತ ಮಾರುತಗಳು, ಷಣ್ಮುಖನು, ಗಣೇಶನು ಪರಮೇಶ್ವರನ ನಿಜರೂಪವನ್ನು ದರ್ಶಿಸಿದರು. ಆಗ ಆ ದಿವ್ಯ ಸಭೆಯಲ್ಲಿ ದೇವ ಮುನಿಗಳಾದ ನಾರದರೇ ಮೊದಲಾದವರು ದಿವ್ಯ ಗಾನವನ್ನು ಮಾಡಿದರು. ರಂಭಾದಿ ಅಪ್ಸರ ಸ್ತ್ರೀಯರ ನರ್ತನವೂ ವೀಣಗಾನವೂ ನಡೆಯಿತು. ಪಾರ್ವತಿಯು ಪರಮೇಶ್ವರನ ಪಕ್ಕದಲ್ಲಿ ಆಸೀನಳಾಗಿದ್ದರು. ದೇವತೆಗಳೆಲ್ಲ ಪಾರ್ವತಿ ಪರಮೇಶ್ವರನ್ ನೋಡಿ ಸಂತೋಷದಿಂದ ಕೋಲಾಹಲ ಧ್ವನಿಯನ್ನು ಮಾಡುತ್ತಿದ್ದರು. ಹೀಗಿರುವಲ್ಲಿ ಪರಮೇಶ್ವರ ಸ್ವಾಮಿಯು ನಾಟ್ಯವನ್ನು ಮಾಡಿ ಆನಂದಪಡಿಸಿದ ಭೃಂಗಿಯನ್ನು ಕಂಡು ನಿನ್ನ ನಾಟ್ಯವು ಮನೋಹರವಾಗಿದ್ದಿತು ಎಂದು ಪ್ರಶಂಸಿಸಿ ಅವನನ್ನು ಕರುಣಾ ಕಟಾಕ್ಷದಿಂದ ನೋಡಿದರು. ಶಾಂತ ಚಿತ್ತನಾದ ಆ ಭೃಂಗಿಯು ಸಂತೋಷಗೊಂಡವನಾಗಿ ಈಶ್ವರನಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಮಾಡಿದನು. ಪಾರ್ವತಿಯನ್ನು ಬಿಟ್ಟನು. ಆಗ ಪಾರ್ವತಿಯು ಮಂದಹಾಸಯುಕ್ತಳಾಗಿ ತನ್ನ ಪತಿಯಾದ ಆ ಪರಶಿವನನ್ನು ನೋಡಿ, ನಾಥ, ಈ ಭೃಂಗಿಯು ನನ್ನನ್ನು ಬಿಟ್ಟು ನಿನ್ನೊಬ್ಬನಿಗೆ ಮಾತ್ರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಲು ಕಾರಣವೇನು ಎಂದು ಕೇಳಿದ ಗೌರಿ ದೇವಿಯೊಂದಿಗೆ ಪರಮೇಶ್ವರನು ಪರಮಾರ್ಥ ತತ್ವಗಳಿಗೆ ನಿನ್ನಿಂದ ಯಾವುದೊಂದು ಪ್ರಯೋಜನವಿಲ್ಲದ ಕಾರಣ ಆ ಭೃಂಗಿಯು ನಿನ್ನನ್ನು ಬಿಟ್ಟು ನನ್ನೊಬ್ಬನಿಗೆ ಮಾತ್ರ ನಮಸ್ಕಾರವನ್ನು ಮಾಡಿದನು ಎಂದು ನುಡಿದನು. ಆಗ ಪಾರ್ವತಿಯಾದರೋ ಅಪಮಾನಿತಳಾದಂತಾಗಿ ನಾಚಿಕೆಯಿಂದ ಈಶ್ವರನಲ್ಲಿದ್ದ ತನ್ನ ಶಕ್ತಿ ಯಾವತ್ತನ್ನು ಸೆಳೆದು ಬಿಡಲು ಈಶ್ವರನು ಶಕ್ತಿಹೀನನಾದನು. ಪಾರ್ವತಿಯು ಸತ್ವಹೀನಳಾದಳು. ಆ ಬಳಿಕ ಪರ್ವತರಾದ ಪುತ್ರಿಯು ಕೋಪಗೊಂಡು ತನ್ನ ವಾಸಸ್ಥಾನವಾದ ಕೈಲಾಸವನ್ನು ಬಿಟ್ಟು ತಪಸ್ಸಿಗಾಗಿ ಹೊರಟು ವಿಧ ವಿಧವಾದ ದುಷ್ಟ ಮೃಗಗಳಿಂದ ನಾನಾ ವಿಧವಾದ ಗಿಡಮರ ಬಳ್ಳಿಗಳಿಂದಲೂ ಇರತಕ್ಕ ಗೌತಮ ಮುನೀಂದ್ರ ಪುಣ್ಯಾಶ್ರಮಕ್ಕೆ ಬಂದು ಸೇರಿದಳು. ಆ ಗೌತಮ ಮುನೀಂದ್ರನಾದರೋ ಹೋಮಾರ್ಥವಾದ ದರ್ಬೆ, ಸಮಿತ್ತು, ಹೂವು, ಹಣ್ಣು ಮೊದಲಾದವು ತರಲು ಆ ಕಾಡಿನನ್ನೆಲ್ಲ ಸಂಚರಿಸಿ ಅವುಗಳನ್ನು ಸಂಗ್ರಹಿಸಿದ ನಂತರ ತನ್ನ ಆಶ್ರಮಕ್ಕೆ ಹಿಂದಿರುಗಿ ಬರುತ್ತಿರುವಾಗ ದಿವ್ಯ ತರವಾದ ಸೂರ್ಯ ಪ್ರಭೆಯನ್ನು ನಾಚಿಸುವಂತ ದಿವ್ಯ ತೇಜಸ್ಸನ್ನು ಕಂಡನು. ಆಗ ಗೌತಮ ಮುನೀಂದ್ರರಿಗೆ ಅತ್ಯಾಶ್ಚರ್ಯವಾಯಿತು. ಈಕೆ ಯಾರಿರಬಹುದೆಂದು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾ ಆಶ್ರಮದ ಸಮೀಪಕ್ಕೆ ಬಂದನು. ವಿಶಾಲ ನೇತ್ರಗಳನ್ನು ಹೊಂದಿ ದಿವ್ಯ ತೇಜಸ್ಸಿನಿಂದ ಕೂಡಿರುವ ಪಾರ್ವತಿ ದೇವಿಯನ್ನು ಕಂಡು, ಲೋಕಮಾತೆಯೇ, ಕೈಲಾಸವನ್ನು ಬಿಟ್ಟು ನೀನು ಇಷ್ಟೊಂದು ದೂರ ಬರಲು ಕಾರಣವೇನು? ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಆಗ ಗೌರಿ ದೇವಿಯು ತಾನು ಕೈಲಾಸದಿಂದ ಹೊರಟು ಬಂದ ಕಾರಣವನ್ನು ತಿಳಿಸಿದ್ದಲ್ಲದೆ ತನಗೆ ಈಶ್ವರನ ದೇಹಾರ್ಧವು ಬರಬೇಕಾದರೆ ಯಾವ ವೃತವನ್ನು ಮಾಡಬೇಕು ಎಂದು ಪ್ರಶ್ನೆ ಮಾಡಲು ಗೌತಮನು ತನ್ನ ಯೋಗ ದೃಷ್ಟಿಯಿಂದ ಶಾಸ್ತ್ರ ಸಮ್ಮತವಾದನ್ನು ಯೋಚಿಸಿ ಇಷ್ಟ ಸಿದ್ಧಿಯನ್ನುಂಟು ಮಾಡತಕ್ಕ ಉತ್ತಮವಾದ ಕೇದಾರೇಶ್ವರ ವೃತದ ವಿಧಾನವನ್ನು ಪಾರ್ವತೀ ದೇವಿಗೆ ತಿಳಿಸುತ್ತಾನೆ. ಹೇಗೆಂದರೆ, ಭಾದ್ರಪದ ಶುದ್ಧ ಅಷ್ಟಮಿಯ ದಿನ ಶುಚಿರ್ಭೂತಳಾಗಿ ಸ್ಥಿರ ಮನಸ್ಸಿನಿಂದ ಕೂಡಿ ಶುಭಪ್ರದವಾದ 21 ಗಂಟಿನ ದಾರನ್ನು ಕೈಲಿಟ್ಟುಕೊಂಡು ಆ ದಿನ ಉಪವಾಸ ವೃತವನ್ನು ಆಚರಿಸತಕ್ಕದ್ದು. 2ನೇ ದಿನ ಬ್ರಾಹ್ಮಣವನ್ನು ಮಾಡಿಸಿ ತರುವಾಯ ನಿತ್ಯವೂ ಅಮಾವಾಸ್ಯೆಯವರೆಗೂ ವೃತವನ್ನು ಮಾಡಬೇಕು. ನಿರ್ಮಲವಾದ ಸ್ಥಳದಲ್ಲಿ ಧಾನ್ಯದ ರಾಶಿಯನ್ನು ಹಾಕಿ ಆ ರಾಶಿಯ ಮೇಲೆ ಪೂರ್ಣ ಕಲಶವೊಂದನ್ನು ಇಟ್ಟು 21 ದಾರಗಳನ್ನು ಸುತ್ತಿ ಪಟ್ಟಿ ಮಡಿಯನ್ನು ನುಡಿಸಿ ಆ ಕಳಶದೊಳಕ್ಕೆ ನವರತ್ನಗಳನ್ನಾಗಲಿ ಬಂಗಾರದ ನಾಣ್ಯಗಳನ್ನಾಗಲಿ ತುಂಬಿ ಗಂಧ ಪುಷ್ಪಾಕ್ಷತಗಳಿಂದ ಕೇದಾರೇಶ್ವರನನ್ನು ಆರಾಧಿಸಿ 21 ಜನ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅವರ ಪಾದಗಳನ್ನು ತೊಳೆದು ಅವರಿಗೆಲ್ಲ ಉಚಿತವಾದ ಆಸನಗಳನ್ನಿಟ್ಟು ಕೇದಾರೇಶ್ವರರು ಪ್ರತಿಷ್ಠೆಯಿಂದ ಭಾವಿಸಿ ಭಕ್ತಿಯಿಂದ ಪೂಜೆ ಮಾಡಿದಲ್ಲಿ ಈಶ್ವರನ ಅರ್ಧಾಂಗಿಯಾಗುವೆಂದು ಹೇಳಿದ ಗೌತಮರ ಮಾತಿನಿಂದ ಸಂತೋಷ ಚಿತ್ತರಾದ ಪಾರ್ವತಿಯು ತಡ ಮಾಡದೆ ವೃತವನ್ನು ಮಾಡಿ ಹರನ ಅರ್ಧಾಂಗಿಯಾಗಿರುತ್ತಾಳೆ.
ಎಂಬ ಇತಿಹಾಸವನ್ನು ಸೂತ ಪುರಾಣಿಕರು ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಮುನೀಂದ್ರರಿಗೆ ಹೇಳಿದರು. ಅನಂತರ ಸೂತ ಮುನಿಯು ಮತ್ತೆ ಇಂತೆಂದರು, ಮಹರ್ಷಿಗಳೇ ಕೇಳಿ. ಹೀಗೆಯೇ ಕೆಲವು ಕಾಲ ಕಳೆದ ಬಳಿಕ ಶಿವಪೂಜಾ ದುರಂಧರನಾದ ಚಿತ್ರಾಂಗನೆಂಬ ಗಂಧರ್ವನೋರ್ವನು ನಂದಿಕೇಶ್ವರನ ಮೂಲಕ ಉಪದೇಶವನ್ನು ಪಡೆದು ಭೂಲೋಕಕ್ಕೆ ಬಂದು ಉಜ್ಜಯಿನಿ ನಗರದಲ್ಲಿ ವಜ್ರದತ್ತನೆಂಬ ಹರಸನಿಗೆ ಉಪದೇಶವನ್ನು ಕೊಟ್ಟನು. ಆ ವಜ್ರದತ್ತನು ಈ ಋತುನ ಮಹಿಮೆಯಿಂದ ಚಕ್ರವರ್ತಿಯನ್ನು ಅನುಭವಿಸಿದನು. ಚಕ್ರವರ್ತಿ ಪದವಿಯನ್ನು ಅನುಭವಿಸಿದನು. ಅದೇ ಉಜ್ಜಯಿನಿ ನಗರದಲ್ಲಿ ವೈಶ್ಯರೊಬ್ಬರಿಗೆ ಪುಣ್ಯವತಿ ಭಾಗ್ಯವತಿ ಎಂಬ ಇಬ್ಬರು ಮಕ್ಕಳಿದ್ದರು. ಕೇದಾರೇಶ್ವರ ವೃತವನ್ನು ಮಾಡಲು ಅವರಿಬ್ಬರು ಅಪ್ಪಣೆಯನ್ನು ಕೊಡಬೇಕೆಂದು ತಂದೆಯನ್ನು ಕೇಳಲಾಗಿ, ವೃತ ಮಾಡಲು ತಕ್ಕ ಅನುಕೂಲವು ನಮಗೆ ಇಲ್ಲವಾದ್ದರಿಂದ ಅವಶ್ಯಕವಿಲ್ಲವೆಂದು ಹೇಳಿಬಿಟ್ಟರು. ಆಗ ಮಕ್ಕಳು ಕೇಳುತ್ತಾರೆ, ತಂದೆಯೇ, ನಿನ್ನ ಅಪ್ಪಣೆ ಆದರೆ ಸಾಕು, ನಾವು ಹೇಗಾದರೂ ಮಾಡಿಕೊಂಡು ವೃತವನ್ನು ಮಾಡುವವರೆಂದು ಕೇಳಿಕೊಂಡಿದ್ದರಿಂದ ತಂದೆಯೂ ಕೂಡ ಅನುಮೋದಿಸಿದನು. ಆ ಬಳಿಕ ಅವರು ಒಂದಾನೊಂದು ಆಲದ ಮರದ ಅಡಿಯಲ್ಲಿ ನಿಂತು ಧಾರೆಗಳನ್ನೇ ಪ್ರತಿಸರದಂತೆ ರಚಿಸಿದವರಾದರು. ಆಲದೆಲೆ, ಕಾಯಿ ಇವುಗಳನ್ನು ಇಟ್ಟುಕೊಂಡು ಭಕ್ತಿಯಿಂದ ಅವರೀರ್ವರು ಕೇದಾರೇಶ್ವರನು ಪೂಜಿಸಿದರು. ಈಶ್ವರನಾದರೂ ಅವರೀರ್ವರ ಭಕ್ತಿಗೆ ಮೆಚ್ಚಿಕೊಂಡು ಅವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಮಾಯವಾದನು. ಆ ಬಳಿಕ ಆ ಪಟ್ಟಣದ ಅರಸು ಪುಣ್ಯವತಿಯನ್ನು ವರಿಸಿದನು. ಭಾಗ್ಯವತಿಯನ್ನು ಚೋಳರಾಜನು ಪಾಣಿಗ್ರಹವನ್ನು ಮಾಡಿಕೊಂಡನು. ಈ ವೈಶ್ಯನಾದರೂ ಧನಧಾನ್ಯ ಸಮೃದ್ಧಿಯಿಂದ ಸಾರ್ವಭೌಮ ಪದವಿಯನ್ನು ಹೊಂದಿದನು. ಅವರಲ್ಲಿ ಎರಡನೆಯವಳಾದ ಭಾಗ್ಯವತಿಯು ಧನು ಮದದಿಂದ ಋತವನ್ನು ತೊರೆದಳು. ಇದರಿಂದ ಅವಳ ಭಾಗ್ಯವೆಲ್ಲವೂ ಬಯಲಾಯಿತು. ಕಾಡಿನಲ್ಲೆಲ್ಲ ಅಲೆಯುತ್ತಾ ಸಹಾಯಕ್ಕಾಗಿ ತನ್ನ ಮಗನನ್ನು ತನ್ನ ಅಕ್ಕನ ಮನೆಗೆ ಕಳುಹಿಸಿಕೊಟ್ಟಳು. ಆಕೆಯು ಕನಿಕರದಿಂದ ತಂಗಿಯ ಮನೆಗೆ ಸಾಕಷ್ಟು ದ್ರವ್ಯವನ್ನು ಕೊಟ್ಟು ಕಳುಹಿಸಿದಳು. ಹಣವೆಲ್ಲ ದಾರಿಯಲ್ಲಿ ನಷ್ಟವಾಯಿತು. ಇದೇ ರೀತಿ ಅನೇಕ ವರ್ತಿ ನಡೆಯಿತು. ಈಗಿರುವಲ್ಲಿ ಭಾಗ್ಯವತಿಯ ಪುಣ್ಯ ಫಲದಿಂದ ಆಕಾಶವಾಣಿ ಉಂಟಾಯಿತು. ಹೇಗೆಂದರೆ, ನೀನು ಕೇದಾರೇಶ್ವರ ವೃತವನ್ನು ಭಕ್ತಿಯಿಂದ ಮಾಡು, ನಿನ್ನ ಸುಖ ಸಂತೋಷಗಳು ಧನಕನಕ ಭೋಗ ಭಾಗ್ಯಗಳು ನಿನಗೆ ಬಂದು ಒದಗುವವು ಎಂಬುದಾಗಿ ಹೇಳಿದ ಮಾತನ್ನು ಕೇಳಿ ಆ ಭಾಗ್ಯವತಿಯು ಕೇದಾರೇಶ್ವರ ವೃತವನ್ನು ಮಾಡಿ ಸುಖದಿಂದ ಇರುತ್ತಿದ್ದಳು ಎಂಬಲ್ಲಿಗೆ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ಕೇದಾರೇಶ್ವರ ವೃತ ಕಥೆಯು ಸಮಾಪ್ತವು.